ಗೈಸ್ ಏನ್ ಜಾಕೊಳಕಂತ ಬಂದೆ ನೋಡಿ, ಅಲ್ಲಿ ತನಕ ಇದೆ ಕ್ಯೂ. 11:15 ಡ್ರಾಪ್ ಆಗಿದೆ, ಡ್ಯೂಟಿನೇ ಬರ್ತಾ ಇಲ್ಲ. ಹೇಳಿದ್ರು AC ಬುಕ್ ಮಾಡಿದಂತ, ನನಗೆ ಗೊತ್ತಿರಲಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕ್ಯಾಬ್ ಲಾಗ್ ಮಾಡಬೇಕಂತ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ, ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ರೈಡ್ ಕೊಡ್ತಾನೆ ಹೊಲದವನು, ಅದೆಲ್ಲ ನೋಡುವ. ಹಾಗೆ ಇವತ್ತು ಫಸ್ಟ್ ಲಾಗ್ ಮಾಡ್ತಿದ್ದೇನೆ, ಸ್ವಲ್ಪ ಸಪೋರ್ಟ್ ಮಾಡಿ ಹೀಗೆ ಲಾಗ್ ಮಾಡಲಿಕ್ಕೆ. ಗೈಸ್ ಗಾಡಿ ಫುಲ್ಲು ಗಲೀಜಾಗಿದೆ. ಹಾಗೆ ಫಸ್ಟು ನಾವು ಗಾಡಿಯನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೊರಡೋಣ. ಒಂದು 2 ದಿವಸ ಆಯಿತು ಗಾಡಿ ಇನ್ನೂ ವಾಶ್ ಮಾಡಿಲ್ಲ, ಊರಿಗೆ ಹೋಗಿ ಬಂದಿದೆ. ಹಾಗೆ ಫುಲ್ಲು ಗಲೀಜಾಗಿದೆ. ಫಸ್ಟ್ ನಮ್ಮ ಡಾರ್ಲಿಂಗ್ನ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ. ಗೈಸ್ ಗಾಡಿ ಕ್ಲೀನ್ ಆಯ್ತು. ಇವಾಗ ಟಿಫಿನ್ ಆಗಿಲ್ಲ, ಇವಾಗ ಟಿಫಿನ್ ಮಾಡ್ಕೊಂಡು ಬರೋಣ ಗೈಸ್. ಇಲ್ಲೇ ನಮ್ಮ ರೂಮ್ ಪಕ್ಕ ಒಂದು ಹೋಟೆಲ್ ಇದೆ, ಅಲ್ಲೇ ತಿನ್ನೋಣ. ಇಲ್ಲಾಂದರೆ ಆ ಕಡೆ ಇನ್ನೊಂದು ಉಡುಪಿ ಹೋಟೆಲ್ ಇದೆ, ಅಲ್ಲಿಗೆ ಹೋಗ್ತಿದ್ದೆ. ತುಂಬ ಲೇಟಾಗಿದೆ ಗೈಸ್, ಆಲ್ರೆಡಿ 8:30 ಆಗ್ತಾ ಬಂತು. ಪೀಕ್ ಅವರ್ಸ್ ಎಂಡ್ ಆಗ್ತಾ ಬರ್ತಿದೆ ಗೈಸ್. ನಾನು ದೋಸೆ ತಗೊಂಡೆ ಗೈಸ್. ಈಗ ಹೊರಟೆ ನಾನು. CNG ಫುಲ್ ಖಾಲಿಯಾಗಿದೆ, CNG ಹಾಕಿಸ್ಕೊಳ್ಬೇಕಷ್ಟೇ. ನೈಟ್ ಹಾಕಿಸ್ಕೊಳಕ್ಕೆ ಅಂತ ಹೋಗಿದ್ದೆ, ಕ್ಲೋಸ್ ಮಾಡಿದ್ದಾರೆ. ಯಾವಾಗ ನೋಡಿದ್ರು ಅವ್ರದ್ದು ಕ್ಲೋಸ್ ಮಾಡೋಕ್ಕಾಗಿ CNG ಪಂಪ್ ಹಾಕ್ಕೊಂಡಿದ್ದಾರಾ ಏನಂತ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಕ್ಲೋಸ್ ಇರುತ್ತೆ. ಬನ್ನಿ ಇವಾಗ ಹೆಂಗೆ ಓಪನ್ ಮಾಡಿದಾರ ಅಂತ ನೋಡೋಣ. ಯಾವಾಗ ನೋಡಿದ್ರು ಇಲ್ಲಿ ಪ್ರಾಬ್ಲಮ್, CNG ಸರಿಯಾಗಿ ಸಿಗಲ್ಲ ನಮಗೆ. ನಮ್ಮ ಏರಿಯಾದ ಹತ್ರ ದೊಡ್ಡಕಮ್ಮನಹಳ್ಳಿ ಹತ್ರ 2-3 ಪಂಪ್ ಇದೆ, ಬಟ್ ಸರಿಯಾಗಿ ಓಪನ್ ಮಾಡಲ್ಲ ಅವರು. ಯಾವಾಗ ನೋಡಿದ್ರು ಕ್ಲೋಸ್ ಇರುತ್ತೆ, ಬೆಳಿಗ್ಗೆ ಸಂಜೆ ಸರಿಯಾಗಿ CNG ಸಿಗಲ್ಲ ಗೈಸ್. CNG ಹಾಕೊಳಕಂತ ಬಂದೆ ನೋಡಿ, ಅಲ್ಲಿ ತನಕ ಇದೆ ಕ್ಯೂ. ಇಲ್ಲಿ ಒಂದು ½ an hour ಆದರೂ ಆಗುತ್ತೆ. ನೈಟ್ ಹೋದೆ, ನೈಟ್ ಕ್ಲೋಸ್ ಮಾಡಿದ್ದಾರೆ. ಇವಾಗ ನೋಡಿದ್ರು ಇಷ್ಟು ಹೊತ್ತು ಕ್ಯೂ. ನಾವು ದುಡಿಯೋದ ಅಥವಾ CNG ಹಾಕೊಳ್ಳೋಕ್ಕೆ ಕ್ಯೂ ನಿಲ್ಲೋದು? ಯಾವಾಗ ನೋಡಿದ್ರು ಪ್ರಾಬ್ಲಮ್ ಇವ್ರದ್ದು. ಒಂದು ಕ್ಲೋಸ್ ಆಗಿರುತ್ತೆ, ಒಂದು ಈ ಥರ ಕ್ಯೂ ಇರುತ್ತೆ. ಏನು ಮಾಡೋದಂತ ಗೊತ್ತಿಲ್ಲ. ದುಡಿಯೋಕ್ಕಂತ ಬಂದರೆ CNG ಹಾಕೊಳ್ಳೋಕ್ಕೆ ಟೈಮ್ ಆಗುತ್ತೆ. ಆಲ್ರೆಡಿ ಇವಾಗ 8:50 ಆಗಿದೆ. ನೋಡಬೇಕು ಎಷ್ಟೊತ್ತಿಗೆ ಗ್ಯಾಸ್ ಸಿಗುತ್ತೆ ಅಂತ. ಇವಾಗ CNG ಸಿಕ್ತು, ಗಂಟೆ ನೋಡಿ ಇವಾಗ 9:30 ಆಯಿತು. ನಾನು ಬಂದಿರೋದು 8:50ಗೆ. ಸಾಧಾರಣ 40 ಮಿನಿಟ್ಸ್ CNGಗೋಸ್ಕರ ವೇಟ್ ಮಾಡಿದ್ದೀನಿ. ದುಡಿಯೋದ ಅಥವಾ CNGಗೋಸ್ಕರ ಕ್ಯೂ ನಿಲ್ಲೋದ ಗೊತ್ತಿಲ್ಲ. ಯಾವಾಗ ನೋಡಿದ್ರು CNGದು ಪ್ರಾಬ್ಲಮ್, ಏನು ಮಾಡೋದಂತ ಗೊತ್ತಿಲ್ಲ. ಯಾವಾಗ ನೋಡಿದ್ರು CNG ಪ್ರಾಬ್ಲಮ್. ನೈಟ್ ಹೋದರೆ ನೈಟ್ ಕ್ಲೋಸ್ ಇರುತ್ತೆ. ನಿನ್ನೆ 2 ಕಡೆಗೆ ಹೋಗಿದ್ದೇನೆ, ಅಲ್ಲಿ ಫುಲ್ಲು ರಶ್, ಒಂದು 20 ಗಾಡಿ ಮೇಲೆ ಇತ್ತು. ನಿದ್ದೆ ಬೇರೆ ಬರ್ತಿತ್ತು, ಲೇಟ್ ಆಗಿತ್ತು. ಹಾಗೆ ಇಲ್ಲಿಗೆ ಬಂದೆ, ಇಲ್ಲಿ ಬಂದರೆ ಕ್ಲೋಸ್ ಆಗಿತ್ತು. ಇವಾಗ ಬಂದು ನೋಡಿದರೆ ಇವಾಗ ಸಹ ಗಾಡಿ ತುಂಬ ಇತ್ತು. 40 ಮಿನಿಟ್ ತಗೊಂಡಿತ್ತು. CNGದು ಭಾರಿ ಪ್ರಾಬ್ಲಮ್ ಆಗ್ತಿದೆ. ದುಡಿಯೋದು ಏನು ಮಾಡೋ ಗೊತ್ತಿಲ್ಲ. ಲೇಟಾಗಿ ಹೋದರೆ ನೈಟ್ ಲೇಟಾಗಿ ಬರಬೇಕಾಗುತ್ತೆ, ಟಾರ್ಗೆಟ್ ಆಗಲ್ಲ. ಅದೇ ಕಷ್ಟ ಇಲ್ಲಿ. CNG ಒಂದು ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ನಮಗೆ ಈಸಿ ಆಗುತ್ತೆ. ಏನಂತ ಗೊತ್ತಿಲ್ಲ, ಎಲ್ಲಿ ಹೋದರೂ ಯಾವಾಗ ನೋಡಿದರೂ ಬಂದು ಕ್ಲೋಸ್ ಮಾಡಿರ್ತಾರೆ. ತುಂಬ ಕಷ್ಟ ಆಗ್ತಿದೆ. CNGಯಿಂದಾಗಿಯೇ ನಮಗೆ ಡ್ಯೂಟಿ ಸ್ವಲ್ಪ ಲೇಟ್ ಆಗ್ತಿದೆ. ಯಾವಾಗ ನೋಡಿದರೂ ಈ ಥರ 2 ಸಲ ಹಾಕಬೇಕು. ಅದು ಬೇರೆ ಕೆಪಾಸಿಟಿ ಇರೋದು 10 kg. ದಿನದಲ್ಲಿ 2 ಸರ್ತಿ ಈ ಥರ ಆದರೆ ದುಡಿಯೋದ ಅಥವಾ CNG ಹಾಕ್ಸ್ಕೊಳ್ಳೋಕ್ಕೆ ನಿಲ್ಲೋದ ಅಂತ ಯೋಚನೆ ಮಾಡಬೇಕಾಗ್ತದೆ. ತುಂಬ ಕಷ್ಟ ಆಗ್ತಿದೆ CNGಯಿಂದಾಗಿ. ಏನು ಮಾಡೋದು ಗೊತ್ತಿಲ್ಲ. ನೋಡೋಣ. ಇವಾಗ ಓಲಾ ಓಪನ್ ಮಾಡ್ತೀನಿ, ಡ್ಯೂಟಿ ಬರುತ್ತೋ ಗೊತ್ತಿಲ್ಲ. ಪೀಕ್ ಅವರ್ಸ್ ಆಲ್ರೆಡಿ ಮುಗ್ದಿದೆ. 10 ಗಂಟೆ 9:30 ಒಳಗೆ ಬರಬೇಕು. ಒಂದು 8 ಗಂಟೆಗೆ ಹೊರಟ್ರೆ ಪೀಕ್ ಅವರ್ಸಲ್ಲಿ ಒಂದು 2 ಬಾಡಿಗೆ ಹೊಡಿಬೋದು. ಇವಾಗ ಆಲ್ರೆಡಿ 9:30 ಆಗಿದೆ. ನೋಡೋಣ. ಫಸ್ಟ್ ನಾನು ಈಗ ಮುಂಚೆಲ್ಲ ಊಬರಲ್ಲಿ ದುಡಿತಿದ್ದೆ, ಅವನು ಡ್ರೈವ್ ಪಾಸ್ 200 ಮಾಡಿದ್ದಾನೆ. ಹಾಗೆ ಓಲಾದಲ್ಲಿ 150 ಇದೆ. ಹಾಗೆ ಓಲಾದಲ್ಲಿ ರೀಚಾರ್ಜ್ ಆಲ್ರೆಡಿ ಇದೆ. ನೋಡೋಣ ಡ್ಯೂಟಿ ಬರುತ್ತಂತ, ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಗೈಸ್. ಡ್ಯೂಟಿನೇ ಬೀಳ್ತಿಲ್ಲ, ನೋಡಬೇಕು ಎಷ್ಟೊತ್ತಿಗೆ ಡ್ಯೂಟಿ ಬರುತ್ತೆ ಅಂತ. ಹಾಗೆ ರ್ಯಾಪಿಡನ್ನು ಕೂಡ ಆನ್ ಮಾಡ್ಕೊಳ್ತೀನಿ. ಇವಾಗ ಒಂದನ್ನೇ ನಂಬ್ಕೊಂಡಿದ್ರೆ ಆಗಲ್ಲ. ಡ್ಯೂಟಿನೂ ಇವಾಗಂತೂ ತುಂಬ ಕಡಿಮೆ ಡ್ಯೂಟಿ, ಯಾವುದಲ್ಲಿ ಬರ್ತಿಲ್ಲ ಸರಿಯಾಗಿ.
ಮುಂಚೆ ಎಲ್ಲ ನಾವು 9:00ವರೆಗೆ ಹೋದ್ರೂ ಡ್ಯೂಟಿ ಒಂದು 8 ಗಂಟೆ ಆಗುವಾಗ ನಮ್ಮ ಟಾರ್ಗೆಟ್ ಆಗ್ತಿತ್ತು. ಇವಾಗ 8 ಗಂಟೆಗೆ ಹೋದ್ರೂ 11-12 ಗಂಟೆ ಆಗುತ್ತೆ ಟಾರ್ಗೆಟ್ ಮಾಡಬೇಕಾದ್ರೆ. ಇವಾಗ ರ್ಯಾಪಿಡೋ ಕೂಡ ಆನ್ ಮಾಡಿಕೊಂಡೆ, ನೋಡೋಣ ಯಾವುದಲ್ಲಿ ಬರುತ್ತೆ ಅಂತ. ಏನಾಗುತ್ತೋ ಗೊತ್ತಿಲ್ಲ. ಆಲ್ರೆಡಿ 9:30 ಆಯಿತು ಗೈಸ್. ಇವಾಗ 10 ಗಂಟೆಗೆ ಒಂದು ಬಾಡಿಗೆ ಬಂತು, ಇಲ್ಲೇ ಹತ್ರದಿಂದ ಪಿಕಪ್ಪು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಂದ. ಒಂದು ಹಾಫ್ ಆನ್ ಅವರಿಂದ ಕಾಯ್ತಿದ್ದೀನಿ, ಬಾಡಿಗೆ ಬರ್ತಿಲ್ಲ. ಅದನ್ನು ಇದು ಕಾಡು ಬೀಸನಲ್ಲಿ ಆ ಕಡೆ ಹೋಗೋಕ್ಕೆ ಮನಸ್ಸಿಲ್ಲ, ಅಲ್ಲಿ ಹೆವಿ ಬ್ಲಾಕ್ ಇರುತ್ತೆ. ಮತ್ತು ಅಲ್ಲಿಂದ ರಿಟರ್ನ್ ನಮಗೆ ಬಾಡಿಗೆ ಸಿಗಲ್ಲ, ಲೇಟ್ ಆಗುತ್ತೆ. ಅವರೇ ಕಾಲ್ ಮಾಡ್ತಿದ್ದಾರೆ, ನೋಡೋಣ. ಹಲೋ, हाँ आ रहा है मैडम, आ रहा है. ओके ओके ठीक है, मैंने आपको मैसेज किया है फ्लैट नंबर. हाँ ओके ओके आ रहा है. ओके ठीक है, थैंक यू. 7 ಮಿನಿಟ್ಸ್ ತೋರಿಸ್ತಿದೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಒಳಗಡೆ. ನೋಡೋಣ, ಬುಕ್ ಮಾಡೋಣ. मोबाइल नंबर सर ಮೊಬೈಲ್ ನಂಬರ್ 866 015 7063. कंपनी ಕಂಪನಿ ಓಲಾ. ओला. थैंक यू सर, हो गया 9 हो गया? 72. ಓಕೆ ಥ್ಯಾಂಕ್ ಯು ಗೈಸ್. ಪಿಕಪ್ ಮಾಡಕ್ಕೆ ಬಂದೆ ಟವರ್ 8 ಹತ್ರ. ಬರ್ತಾ ಇದ್ದಾರೆ ಅವರು. ಹೌದು. ಥ್ಯಾಂಕ್ ಯು ಗೈಸ್. ಒಂದು ಡ್ರಾಪ್ ಮಾಡಿದೆ. ಇವಾಗ 17 ಕಿಲೋಮೀಟರ್ 563 ಕೊಟ್ಟ, 1 hour 6 minutes. ಓಕೆ, ತೊಂದರೆ ಇಲ್ಲ, ಒಳ್ಳೆ ರೇಟ್ ಕೊಟ್ಟ. ಒಮ್ಮೊಮ್ಮೆ ಏನು ರೇಟ್ ಕೊಡಲ್ಲ. ಈ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಇವರು ರೇಟ್ 15 rupees 18 rupees ಎಲ್ಲ ಕೊಡ್ತಾರೆ. ಇವತ್ತೇನೋ ಬೆಳ್ಳಂದೂರು ಕಡೆ ಬ್ಲಾಕ್ ಇರಲಿಲ್ಲ, ಇಲ್ಲಾಂದರೆ ಹೆವಿ ಬ್ಲಾಕ್ ಇರುತ್ತೆ. ಈ ಕಡೆ ಟ್ರಾಫಿಕ್ ಹೆವಿ, ಬೆಳಿಗ್ಗೆ ಟ್ರಾಫಿಕ್ ಇರುತ್ತೆ. 17 ಕಿಲೋಮೀಟ್ರ್ 2 hour ಎಲ್ಲ ತಗೊಳುತ್ತೆ. ಇವತ್ತು ಯಾಕೋ ಫ್ರೈಡೇ ಆದ ಕಾರಣ ಸ್ವಲ್ಪ ಬ್ಲಾಕ್ ಕಡಿಮೆ ಇತ್ತು. ಓಕೆ, ತೊಂದರೆ ಇಲ್ಲ. 563 ಕೊಟ್ಟಿದ್ದಾನೆ ನನಗೆ. ನೋಡೋಣ, ಇನ್ನು ಇಲ್ಲಿಂದ ಬಾಡಿಗೆ ಟ್ರಿಪ್ ಕೊಡೋದೇ ಡೌಟು, ಸಿಗಲ್ಲ. ನೋಡಬೇಕು ಏನಾಗುತ್ತೆ, ಕಾಯೋಣ ಎಷ್ಟೊತ್ತಿಗೆ ಕೊಡ್ತಾನೆ ಅಂತ ಡ್ಯೂಟಿ. ಗೈಸ್, ಈಗ ಓಲಾದಲ್ಲಿ ಒಂದು ಡ್ಯೂಟಿ ಕೊಟ್ಟ ಇಂದಿರಾನಗರಕ್ಕೆ. 30 minutes ತೋರಿಸ್ತಿತ್ತು. ನೋಡೋಣ, ಇಲ್ಲೇ ಕಾಯ್ತಾ ಇದ್ರೆ ಡ್ಯೂಟಿನೇ ಬರಲ್ಲ. ಬರಲಿ ಅಂತ ಕಾದು ಕೂತ್ರೆ ಇಲ್ಲೇ ಬಾಕಿ ಆಗಬೇಕಾಗುತ್ತೆ. ಹಾಗೆ ಒಂದು 353 ಅಂತ ಇತ್ತು. ನೋಡೋಣ, ಹೋಗೋಣ. 30 minutes ಅಂತ ತೋರಿಸ್ತಿತ್ತು. ಆ ಟ್ರಿಪ್ ತಗೊಂಡೆ ನಾನು. ಇವಾಗ ನೋಡೋಣ, ಹೋಗಿ ಪಿಕಪ್ ಮಾಡೋಣ. ಗೈಸ್, ಅದು ಡ್ರಾಪ್ ಆಯಿತು ಸೆಕೆಂಡ್ ಟ್ರಿಪ್ಪು. ಇವಾಗ 12:40 ಆಯಿತು ಟೈಮು. ಹಸಿವಾಗ್ತಿದೆ, ಸ್ವಲ್ಪ ಬೇಗನೆ ಹಸಿವಾಗುತ್ತೆ. ಬೆಳಿಗ್ಗೆ 2 ದೋಸೆ ತಿಂದು ಬಂದಿದ್ದೆ. ನೋಡೋಣ ಹೋಟೆಲ್ ಸಿಗುತ್ತಾ ಅಂತ. ಹೋಟೆಲ್ ಸಿಕ್ಕಿದ್ರೆ ಊಟ ಮಾಡಿಕೊಂಡೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಡ್ಯೂಟಿನೆಲ್ಲ ಆಫ್ ಮಾಡ್ಕೊಳ್ತೀನಿ ಇವಾಗ. ಗೈಸ್, ಒಂದು ಹೋಟೆಲ್ ಕಾಣ್ತಿದೆ, ಹಾಗೆ ಊಟ ಮಾಡ್ಕೊಂಡು ಬರ್ತೀನಿ. ತುಂಬ ಹಸಿವಾಗ್ತಿದೆ. ಗಾಡಿ ಆ ಕಡೆ ನಿಲ್ಸ್ಕೊಂಡಿದ್ದೀನಿ. ಅದನ್ನು ಭಯ ಆಗ್ತಿದೆ, ಪೊಲೀಸರು ಬಂದು ಫೈನ್ ಹಾಕ್ತಾರಂತ. ಆಲ್ರೆಡಿ 3,500 ಫೈನ್ ಹಾಕಿದ್ದಾರೆ. ನೋಡೋಣ ಏನು ಊಟ ಸಿಗುತ್ತೆ ಅಂತ. ಗೈಸ್, ಊಟ ಎಲ್ಲ ಆಯಿತು. ದೋಸೆ ತಿಂದೆ, ಬೆಳಿಗ್ಗೆನೂ ದೋಸೆ, ಇವಾಗನೂ ದೋಸೆ. ಹಾಗೆ ಈಗ ಡ್ಯೂಟಿ ಆನ್ ಮಾಡ್ಕೊಳ್ತಿದ್ದೀನಿ. ನೋಡೋಣ ಎಷ್ಟು ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. 1 ಗಂಟೆ ಆಗುವಾಗ 1,500 ಎಲ್ಲ ಆದರೆ ಒಳ್ಳೆ ಬಾಡಿಗೆ ಆಗುತ್ತೆ. ಇಲ್ಲಾಂದರೆ ಸಂಜೆ ಆಗೋ ಟಾರ್ಗೆಟ್ ಆಗಲ್ಲ, ಅದೇ ಕಷ್ಟ. ಗೈಸ್, ರ್ಯಾಪಿಡೋದಲ್ಲಿ ಒಂದು ಏರ್ಪೋರ್ಟ್ ಡ್ಯೂಟಿ ಕೊಟ್ಟ. ನೋಡೋಣ, ಪಿಕ್ ಮಾಡೋಣ. ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಇಲ್ಲಿಂದ, ನಾನು ನೋಡಿಲ್ಲ. ಹಂಗೆ ಈಗ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. 690 ಇತ್ತು, ಟೋಲು 120 ಹೋಗುತ್ತೆ. ಗೈಸ್, ನನಗೆ 690 ತೋರಿಸ್ತಿತ್ತು. ನಾನು ಅದಕ್ಕೆ ನಾನ್ AC ಅಂದ್ಕೊಂಡೆ, ಆದರೆ ಅವರು AC ಬುಕ್ ಮಾಡಿದರು. ನನಗೆ ಮತ್ತೆ ಅಪ್ಡೇಟ್ ಆಗಿದೆ ಅಮೌಂಟು, 858 ಆಗಿದೆ. ಅವ್ರೇನು ಮಾತಾಡಿಲ್ಲ. ಮತ್ತೆ ಅವ್ರು ಹೇಳಿದರು AC ಬುಕ್ ಮಾಡಿದಂತ, ನನಗೆ ಗೊತ್ತಿರಲಿಲ್ಲ. ನಾನು 690 ನನಗೆ ಲಾಸ್ ಅಂತ ಅಂದ್ಕೊಂಡು ಬೇಜಾರಲ್ಲಿ ಬರ್ತಿದೆ. ಇಲ್ಲಿ ನೋಡಿದರೆ 858 ಸಿಕ್ತು. ನನಗೆ ಖುಷಿ ಆಯ್ತು. ಅವ್ರು ಏನು ಹೇಳಿಲ್ಲ. ಇವಾಗ ನೋಡಬೇಕು ಏರ್ಪೋರ್ಟಿಂದ ಸಿಗುತ್ತಾ ಅಂತ.
ನಾನು ಏರ್ಪೋರ್ಟಿಂದ ಊಬರ್ ಓಲಾದಲ್ಲಿ ಹೋಗಲ್ಲ, ರೇಟ್ ಕಡಿಮೆ ಇರುತ್ತೆ. ಹಾಗಾಗಿ ನೋಡಬೇಕು ಯಾವುದಲ್ಲಿ ಸಿಗುತ್ತೆ ಅಂತ. ರ್ಯಾಪಿಡೋ ಸಿಕ್ಕಿದ್ರೆ ಓಕೆ. ನಮ್ಮ ಹತ್ರಲ್ಲಿ ಕೂಡ ನಾನು ಏರ್ಪೋರ್ಟಿಂದ ಪಿಕಪ್ ಮಾಡಲ್ಲ. ಇಲ್ಲಿಂದ ಖಾಲಿ ಹೋದರೆ ಫುಲ್ಲು ಹೊರಗೆ ಹೋದರೆ 1 ಅವರ್ ಎಲ್ಲ ಕಾಯಬೇಕಾಗುತ್ತೆ. ಅಲ್ಲಿಂದ ಒಂದು ರ್ಯಾಪಿಡೋದಲ್ಲಿ ಸಿಕ್ಕಿದ್ರೆ ಒಳ್ಳೆಯದು ಅಂತ ಆಚೀಚೆ ಹೋಗ್ತಾ ಇದ್ದೀನಿ ಇವಾಗ. ನೋಡಬೇಕು ಸಿಗುತ್ತಾ ಅಂತ. ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಬರಲ್ಲ. ಹೊರಗಡೆ ಹೋಗ್ಬೇಕಷ್ಟೇ. ಬ್ಯಾಕ್ ಗೇಟಿಗೆ ಹೋದರೆ ಅಲ್ಲಿ ಸಿಗುತ್ತೆ, ಸ್ವಲ್ಪ ಕಾಯಬೇಕು. ನೋಡೋಣ, ಹೋಗ್ತೀನಿ ಇವಾಗ ಬ್ಯಾಕ್ ಗೇಟಿಗೆ. ಗೈಸ್, ಅರ್ಧ ಟ್ಯಾಂಕ್ ಗ್ಯಾಸ್ ಇದೆ. ಇಲ್ಲಿ ಏರ್ಪೋರ್ಟ್ ಹತ್ರ ಒಂದು CNG ಪಂಪ್ ಇದೆ. ನೋಡೋಣ, ಅಲ್ಲಿ ಹಾಕೋಣ. ಹೊರಗಡೆ ಹೋದರೆ ಅಲ್ಲಿ ಕ್ಯೂ ನಿಲ್ಬೇಕಾಗುತ್ತೆ ಅರ್ಧ ಗಂಟೆ. ನೀವು ನೋಡಿದ್ರಲ್ಲ ಬೆಳಿಗ್ಗೆ. ಸೊ ಇಲ್ಲಿ ಸ್ವಲ್ಪ ಕ್ಯೂ ಕಡಿಮೆ ಇದೆ. ನೋಡೋಣ, ಇಲ್ಲೇ ಹಾಕೊಂಡು ಬಿಡೋಣ. ಮತ್ತು ಪೀಕ್ ಅವರ್ಸಲ್ಲಿ ಗ್ಯಾಸ್ ಹಾಕೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇವಾಗಲೇ ಹಾಕ್ಕೊಂಡ್ರೆ ಸಾಧಾರಣ ನೈಟ್ ಒಂದು 10 ಗಂಟೆ ತನಕ ದುಡಿಬೋದು ಈ CNGಯಲ್ಲಿ. ಹಾಗೆ ಇಲ್ಲಿ ನಾನು CNG ಹಾಕೊಳ್ತೀನಿ ಇವಾಗ. ಗೈಸ್, 416 ರೂಪಾಯಿ ಗ್ಯಾಸ್ ಹೋಯ್ತು ಇವಾಗ. ಗೈಸ್, ಫುಲ್ ಟ್ಯಾಂಕ್ ಗ್ಯಾಸ್ ಹಾಕೊಂಡೆ. ಈಗ ಹೊರಗಡೆ ಹೋಗಬೇಕು. ಬ್ಯಾಕ್ ಗೇಟಲ್ಲಿ ಒಂದು ಇಂಡ್ರೆಯಲ್ಲಿ ಬಾಡಿಗೆ ಬರ್ತಿದೆ. ನೋಡೋಣ ಎಲ್ಲಿಗೆ ಅಂತ, ಎಷ್ಟು ಕಿಲೋಮೀಟರ್ ಇದೆ ಅಂತ. 38 ಕಿಲೋಮೀಟರ್, 479 ಮಾಡೋಣ. ನೋಡೋಣ ಪಿಕ್ ಆಗುತ್ತಾ ಅಂತ. ಅಪ್ ಮಾಡಿದೆ ರೇಟ್. ಅವನು ಎಕ್ಸೆಪ್ಟ್ ಮಾಡಿದರೆ ಹೋಗ್ಬೋದು ಮಾತಾಡಿಕೊಂಡು. ನೋಡೋಣ, T1 ಇದೆ. ಗೈಸ್ ನೋಡಿ, 40 ಕಿಲೋಮೀಟ್ರ್ ಇದೆ, 580. ನಮಗೆ ಅಪ್ ಮಾಡ್ಬೋದು, 653 ತನಕ ಮಾಡ್ಬೋದು. ಆದರೂ 40 ಕಿಲೋಮೀಟ್ರಿಗೆ ಅದು ಬಾಡಿಗೆ ಅಷ್ಟು ಕಡಿಮೆ ಆಯಿತು. ಅದು ಅಷ್ಟು ಕಡಿಮೆಗೆ ಹೋದರೆ ಲಾಸ್ ಆಗುತ್ತೆ. ಅದನ್ನು 80 ಮಿನಿಟ್ ಇದೆ ಹೋಗೋಕ್ಕೆ. ಪಿಕಪ್ ಮಾಡೋಕ್ಕೆ 6 ಕಿಲೋಮೀಟ್ರ್. ಅಪ್ ಮಾಡಿದರೂ ಅವರು ತಗೊಳ್ಳೋದಿಲ್ಲ. ನೋಡೋಣ, ಒಂದು ಟ್ರೈ ಮಾಡಿ ನೋಡೋಣ. AC ಬೇರೆ 580, ಅದು 40 ಕಿಲೋಮೀಟ್ರ್, 80 ಮಿನಿಟು. ತುಂಬ ಲಾಸ್ ಆಗುತ್ತೆ. ಅವರಿಗೆ ಅದು ಅರ್ಥ ಆಗಲ್ಲ. ಇನ್ನೊಂದು ಬಂದಿತ್ತು, ಅದನ್ನು ಅವರು 40 ಕಿಲೋಮೀಟ್ರ್, ಅದನ್ನು ಡಿಕ್ಲೈನ್ ಮಾಡಿದರು. ಅವ್ರು ಏನಿದ್ರು 580ಗೆ ಬರ್ತಾರಂತೆ. ಇಲ್ಲಿ ಮಾಡಿದ್ದಾರೆ ನೋಡಿ. ಬೇಡ, ನೋಡೋಣ. ಇಲ್ಲಾಂದರೆ ಹೊರಗಡೆ ಹೋಗೋಣ. ಹೊರಗಡೆ ಬಾಡಿಗೆ ಸಿಗುತ್ತೆ ಸ್ವಲ್ಪ ಹೊತ್ತು ಕಾದರೆ. ನೋಡೋಣ ಏನಾಗುತ್ತೆ ಅಂತ. ಗೈಸ್, ರಂಜಿತ್ ಅವರು ಏರ್ಪೋರ್ಟಲ್ಲಿ ಇದ್ದರು. ಹಾಗೆ ಅವರು ಕೂಡ ಬಂದರು. ಒಂದು ಟೀ ಕುಡಿಯೋಣ ಅಂತ ಹೇಳಿದ್ರು. ಹಾಗೆ ಅಲ್ಲಿ ನಮ್ಮ ಅತಿಥಿ ಗ್ರೀನ್ ಲೈಟ್ ಕೆಫೆಗೆ ಹೋಗ್ತಿದ್ದೇವೆ. ಚಹಾ ಕುಡಿದು ಇನ್ನು ಡ್ಯೂಟಿ ಶುರು ಮಾಡಬೇಕು. ಬ್ಯಾಕ್ ಗೇಟಿಗೆ ಬಂದಿದ್ದೀವಿ. ಅಣ್ಣ 2 ಕಾಫಿ ಕೊಡಿ. ತಿಂಡಿ ಎಲ್ಲ ಇದೆ, ಪಪ್ಸ್. ಚಹಾ ಕುಡಿಯೋಕ್ಕೆ ಬಂದ್ವಿ ಈಗ. ರಂಜಿತ್ ಕೂಡ ಇದ್ದಾರೆ. ಗೈಸ್, ಟೀ ಕುಡಿದು ಬಂದು ಹೈವೇ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ಒಂದು ಬನಶಂಕರಿ ಸೌತಿಗೆ ರ್ಯಾಪಿಡೋದಲ್ಲಿ ಡ್ಯೂಟಿ ಬಿತ್ತು. ಹಾಗೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಗೈಸ್, ಇವಾಗ 1 hour 26 ಮಿನಿಟ್ ತೋರಿಸ್ತಿದೆ, 43 ಕಿಲೋಮೀಟ್ರ್. ನನಗೆ 650 ತೋರಿಸಿದೆ. ರೇಟ್ ಕಡಿಮೆ ಅನಿಸ್ತಿದೆ. ನೋಡೋಣ ಅಲ್ಲಿ ಹೋದ್ಮೇಲೆ ಆದರೂ ಜಾಸ್ತಿ ಆಗುತ್ತಂತ. ನೋಡಿ ಗೈಸ್, ಈಗ ಡ್ರಾಪ್ ಆಯಿತು. 687 ತೋರಿಸ್ತಿದೆ. 16.22 ಪರ್ ಕಿಲೋಮೀಟರ್ ಕೊಟ್ಟಿದ್ದಾನೆ. ಕಡಿಮೆ ಇತ್ತು, ನಾನ್ AC ಆದ ಕಾರಣ. 42 ಕಿಲೋಮೀಟ್ರ್ ಇತ್ತು. ಓಕೆ, ತೊಂದರೆ ಇಲ್ಲ, ಪರವಾಗಿಲ್ಲ. ಆದರೂ ಗೈಸ್, ಟೈಮ್ 7:20 ಆಗ್ತಾ ಬಂತು. ಇನ್ನೂ ಹೋಗಿಲ್ಲ. ಬನಶಂಕರಿಯಲ್ಲೇ ಇದ್ದೀನಿ. ಎಲ್ಲ ಪಿಕಪ್ಪು 15 ನಿಮಿಷ ಎಲ್ಲ ಬರ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೋದರೆ ಆಗಲ್ಲ. ಇನ್ನೊಂದು ಬಂದಿತ್ತು, 600 ರೂಪಾಯಿದು ಬಂದಿತ್ತು. ಅದು ಅವರೇ ಕ್ಯಾನ್ಸಲ್ ಮಾಡಿದರು. 15 ಮಿನಿಟ್ಸ್ ತೋರಿಸ್ತಿತ್ತು ಪಿಕಪ್ಪು. ಹಂಗೆ ನಾನು ಗೈಸ್ ಆಗಿ ಒಂದು ಡ್ರಾಪ್ ಆಯ್ತು ಇವಾಗ RK ಹೆಗ್ಡೆ ನಗರಕ್ಕೆ ಬನಶಂಕರಿಯಿಂದ. ಹಾಗೆ ಇವಾಗ ಬರ್ತಾ ಇಲ್ಲ, ಕಾಯ್ತಾ ಇದ್ದೀನಿ. ಇನ್ನೊಂದೆರಡು ಟ್ರಿಪ್ ಮಾಡಿದರೆ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಸಿಗುತ್ತಾ ಗೊತ್ತಿಲ್ಲ. ಆಲ್ರೆಡಿ 9:30 ಆಗಿದೆ ಇವಾಗ. ಗೊತ್ತಿಲ್ಲ ಸಿಗುತ್ತಾ ಅಂತ. ಒಂದು 11:30 ತನಕ ಮಾಡಬೇಕಾಗುತ್ತೆ ಟಾರ್ಗೆಟ್. ಇಲ್ಲಿಂದ ಸಿಕ್ಕಿದ್ರೆ, ಇಲ್ಲಾಂದರೆ ಅದು ಇಲ್ಲ ಅನಿಸುತ್ತೆ ಇವಾಗ. ಗೊತ್ತಿಲ್ಲ. ಬೆಳಿಗ್ಗೆ ಲೇಟಾಗಿ ಬಂದರೆ ಇದೇ ಕಷ್ಟ, ಬಾಡಿ ಸಿಗಲ್ಲ. ಮುಂಚೆಲ್ಲ 9:30ಗೆಲ್ಲ ಒಳ್ಳೆ ಬಾಡಿಗೆ ಬರ್ತಿತ್ತು. ಇವಾಗಂತೂ ಬರ್ತಾನೆ ಇಲ್ಲ. ಖಾಲಿ ಹೋಗ್ಬೇಕಾ ರೂಮಿಗೆ, ಏನು ಗೊತ್ತಿಲ್ಲ. ನೋಡೋಣ. ಗೈಸ್, RK ಹೆಗ್ಡೆ ನಗರದಿಂದ ಒಂದು ಮಹದೇವಪುರಕ್ಕೆ ಡ್ರಾಪ್ ಸಿಕ್ತು. ಹಾಗೆ ಅಲ್ಲಿಂದ ಇವಾಗ ಒಂದು HSR ಸಿಕ್ತು. HSRಯಿಂದ ಸ್ವಲ್ಪ ಹತ್ರ ಆಗುತ್ತೆ ನನ್ನ ರೂಮಿಗೆ. ನೋಡಬೇಕು ಅದೇ ಲಾಸ್ಟ್ ಮಾಡೋದಾ ಏನಂತ.
ನಿದ್ದೆ ಅಂತೂ ಬರ್ತಿದೆ, ಬೆಳಗ್ಗೆ ಅಂತೂ ಲೇಟ್ ಆಗಿದೆ, ಇನ್ನು ಟಾರ್ಗೆಟ್ ರೀಚ್ ಆಗಿಲ್ಲ. ನೋಡೋಣ, HSR ಇಂದ ಸಿಕ್ಕಿದ್ರೆ ಡ್ಯೂಟಿ ಮಾಡೋದು, ಇಲ್ಲಾಂದರೆ ಅಲ್ಲಿಂದ ರೂಮಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾ ಇದ್ದೀನಿ. ನೋಡಬೇಕು ಇವಾಗ. HSR ಇಂದ ಒಂದು 15 ಕಿಲೋಮೀಟ್ರ್ ಇದೆ. ಏನು ಮಾಡೋದು, ಲೇಟ್ ಆಯಿತು. ಇವಾಗ 11:17 ಆಯಿತು ಗೈಸ್. HSR ಕೂಡ ಡ್ರಾಪ್ ಆಯಿತು. ಇವಾಗ ನೋಡಬೇಕು ರೂಮ್ ಕಡೆ ಸಿಗುತ್ತಾ ಅಥವಾ ಖಾಲಿ ಹೋಗ್ಬೇಕಂತ. ರೂಮಿಗೆ 11 ಕಿಲೋಮೀಟರ್ ತೋರಿಸ್ತಿದೆ, 28 ಮಿನಿಟ್. ನೋಡೋಣ, ನಮ್ಮ ರೂಮ್ ಕಡೆ ಸಿಕ್ಕಿದ್ರೆ ತಗೊಂಡು ಹೋಗ್ತೀನಿ. JP ನಗರ ಅಥವಾ ಅರೆಕೆರೆ ಈ ತರ ಬನ್ನೇರ್ಘಟ್ಟ ರೋಡ್ ಸಿಕ್ಕಿದ್ರೆ ಹೋಗ್ಬೋದು. ನೋಡೋಣ, ಒಂದು 5 ನಿಮಿಷ ಕಾಯೋಣ. ಸಿಕ್ಕಿಲ್ಲ ಅಂದ್ರೆ ಖಾಲಿ ಹೋಗ್ತಾ ಇರೋದೆ. ನಿದ್ದೆ ಅಂತೂ ಬರ್ತಾ ಇದೆ ಗೈಸ್. 4 ಪಾಯಿಂಟ್ ಇದೆ, ಆದರೂ ಬೆಳಿಗ್ಗೆ ಸಿಗಲ್ಲ, ಕಷ್ಟ ಆಗುತ್ತೆ. ಹಾಗೆ CNG ಹಾಕೊಳ್ಳೋಕೆ ಅಂತ ಬಂದೆ. ಇಲ್ಲಿ ಹೊಂಗಸಂದ್ರದಲ್ಲಿ CNG ಇದೆ, ಬಂದೆ. ಒಂದು 4-5 ಗಾಡಿ ಇದೆ, ಹಾಕ್ಸ್ಕೊಂಡು ಹೋದರೆ ಬೆಳಿಗ್ಗೆ ಪರವಾಗಿಲ್ಲ. ಅಲ್ಲಿ ರೂಮ್ ಹತ್ರದಿಂದಲೇ ಮಾಡಿ ತಗೊಂಡು ಹೋಗ್ಬೋದು. ಇಲ್ಲಾಂದರೆ ಇವತ್ತಾದಾಗೆ ಆದರೆ ಕಷ್ಟ ಆಗುತ್ತೆ. ಇವತ್ತು ಇನ್ನೂ ಟಾರ್ಗೆಟ್ ಆಗಿಲ್ಲ, 3:30 ಆಗಿದೆ ಅಷ್ಟೇ. 580 ರೂಪಾಯಿ ಗ್ಯಾಸ್ ಹೋಯ್ತು. ಹಾಗೆ ಇನ್ನೂ ವೆಯ್ಟ್ ಮಾಡಿದರೆ ನಾಳೆ ಡ್ಯೂಟಿಗೆ ಎಫೆಕ್ಟ್ ಆಗುತ್ತೆ. ನಿದ್ದೆ ಬೇರೆ ಬರ್ತಿದೆ. ಹಾಗೆ ಸೀದಾ ರೂಮಿಗೆ ಹೋಗ್ತಾ ಇರೋದು. 10 ಕಿಲೋಮೀಟ್ರ್ ಇದೆ. ಆಲ್ರೆಡಿ 12:15 ಆಯಿತು. ಇನ್ನು ಫ್ರೆಶ್ ಅಪ್ ಆಗಿ ಮಲಗುವಾಗ 1 ಗಂಟೆ ಪಕ್ಕ. ಇವತ್ತು ಲೇಟ್ ಆದರೆ ವಾಪಸ್ ನಾಳೆ ಡ್ಯೂಟಿಗೆ ವಾಪಸ್ ಲೇಟ್ ಆಗುತ್ತೆ, ಕಷ್ಟ ಆಗುತ್ತೆ. ನೋಡೋಣ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಶೇರ್ ಮಾಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.